ಮಣಿಕಂಠನು ಕಾಡಿನಿಂದ ಹಿಂತಿರುಗದೇ ಇರುವುದನ್ನು ನೋಡಿದರೆ ಯಾವುದಾದರೂ ಕೆಟ್ಟ ಕಾಡು ಪ್ರಾಣಿಯ ಬಾಯಿಗೆ ತುತ್ತಾಗಿರಬಹುದೆಂದು ನನ್ನ ಮನಸ್ಸೇಕೋ ಪರಿತಪಿಸುತ್ತಿದೆ ಪ್ರಭು. ನಮ್ಮ ಮಣಿಕಂಠನನ್ನು ಯಾವ ಕಾಡು ಪ್ರಾಣಿಯೂ ಏನೂ ಮಾಡಲಾರದು. ಆತ ತನ್ನ ಕಾರ್ಯದಲ್ಲಿ ಜಯಶೀಲನಾಗಿ ಬರುವನೆಂಬ ಭರವಸೆ ನಮಗಿದೆ. ಪ್ರಭು ಪ್ರಭು ಮಹಾಪ್ರಭು, ನಮ್ಮ ರಾಜಕುಮಾರರು ಹುಲಿಯನ್ನೇರಿ ಅರಮನೆಯೊಳಗೆ ಬರುತ್ತಿದ್ದಾರೆ ಮಹಾಪ್ರಭು. ನೋಡಿದೆಯಾ ದೇವಿ, ನಿನ್ನ ಪ್ರಾಣವನ್ನು ಕಾಪಾಡಲು ಆ ಮಹಾನುಭಾವ ಮಣಿಕಂಠ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಹುಲಿಯನ್ನೇ ಕರೆತಂದಿರುವನು. ಮಣಿಕಂಠ ಮಣಿಕಂಠ ವೈದ್ಯರೇ, ಹುಲಿಯನ್ನು ಕರೆತಂದಿದ್ದೇನೆ, ಹಾಲನ್ನು ಕರೆದುಕೊಳ್ಳಿ. ತಪ್ಪಾಯಿತು ಒಡೆಯ. ಚಿನ್ನದ ವರಹಕ್ಕೆ ಆಸೆಪಟ್ಟು ಮಂತ್ರಿಗಳ ಮಾತನ್ನು ಕೇಳಿ ಮಣ್ಣು ತಿನ್ನುವ ಕೆಲಸ ಮಾಡಿಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಮಂತ್ರಿಗಳೇ, ವೈದ್ಯರ ಮಾತು ನಿಜವೇನು? ನಿಜ ನಿಜ ಪ್ರಭು, ನಿಜ. ರಾಜ್ಯದಾಸೆಗೆ ಬಲಿಯಾಗಿ ಮಹಾರಾಣಿಯವರ ಮನಸ್ಸನ್ನು ಕೆಡಿಸಿ ಹುಲಿಯ ಹಾಲಿನ ನೆಪ ಮಾಡಿ ಮಣಿಕಂಠನನ್ನು ಕಾಡಿಗಟ್ಟಿದೆ. ನಾನು ಅಪರಾಧಿ ಪ್ರಭು, ನಾನು ಪಾಪಿ. ಬೇಕಾದ ಶಿಕ್ಷೆ ಕೊಡಿ, ಅನುಭವಿಸಲು ಸಿದ್ಧನಿದ್ದೇನೆ ಪ್ರಭು. ಮಣಿಕಂಠ, ನಾನು ನಿನ್ನ ತಾಯಿಯಲ್ಲ. ಕಂಡವರ ಮಾತು ಕೇಳಿ ನಿನ್ನನ್ನು ವಿಪತ್ತಿಗೆ ತಳ್ಳಿದ ರಾಕ್ಷಸಿ. ನೀನು ಸಾಧಾರಣ ಬಾಲಕನಲ್ಲ, ಧರೆಗಿಳಿದು ಬಂದ ಭಗವಂತ. ನನ್ನನ್ನು ಕ್ಷಮಿಸು, ಕೃಪೆ ಮಾಡಿ ಆ ಹುಲಿಯನ್ನು ಕಾಡಿಗೆ ಕಳುಹಿಸಿಬಿಡು. ಕಂದ, ಮಣಿಕಂಠ, ಇವರೆಲ್ಲರ ಪರವಾಗಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಡೆದದ್ದೆಲ್ಲ ಕನಸೆಂದು ಭಾವಿಸಿ ಇವರ ತಪ್ಪುಗಳನ್ನೆಲ್ಲ ಮನ್ನಿಸಿ ಬಿಡಪ್ಪ. ಅಪ್ಪಾಜಿ, ನಡೆದ ಘಟನೆಗೆ ಇವರೆಲ್ಲ ನಿಮಿತ್ತ ಮಾತ್ರ. ನಾನಿಲ್ಲಿಗೆ ಬಂದ ಕಾರಣವೇ ಬೇರೆ. ನೀವೆಲ್ಲರೂ ಸೇರಿ ನಿಮಗರಿವಿಲ್ಲದೆಯೇ ನನ್ನ ಕಾರ್ಯಕ್ಕೆ ಸಹಾಯ ಮಾಡಿದಿರಿ. ಆ ಪರಮಾತ್ಮ ನಿಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಗುರುಗಳೇ, ಹಿಂದೆ ಮಣಿಕಂಠನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡಿ. ಅಪ್ಪಾಜಿ, ರಾಜ್ಯವನ್ನಾಳುವ ಹಂಬಲ ನನಗಿಲ್ಲ. ಅದು ನನ್ನ ಕರ್ತವ್ಯವೂ ಅಲ್ಲ. ನನ್ನ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಆನಂದ ಪಡಿ. ಮಣಿಕಂಠ, ನಿನ್ನ ಮುಂದಿನ ಗುರಿ ಏನೆಂದು ನಿರ್ಧರಿಸಿರುವೆಯಪ್ಪ? ಅಪ್ಪಾಜಿ, ಅರಮನೆಯ ಪಂಜರದ ಗಿಳಿಯಾಗಲು ನನಗಿಷ್ಟವಿಲ್ಲ. ವೈರಾಗ್ಯವೇ ನನ್ನ ಸಿಂಹಾಸನ. ಈ ವಿಶ್ವವೇ ನನ್ನ ರಾಜ್ಯ. ಲೋಕೋದ್ಧಾರವೇ ನನ್ನ ಕರ್ತವ್ಯ. ನನ್ನನ್ನು ನೋಡಬಯಸುವವರೇ ನನ್ನ ಜನರು. ಮಣಿಕಂಠ, ಮಣಿಕಂಠ, ಏನಪ್ಪಾ ಇದೆಲ್ಲ? ಚಿಂತಿಸಬೇಡ ತಾಯಿ, ಇದೆಲ್ಲ ವಿಧಿ ನಿಯಮ. ಇಂದು ನನಗೆ ಅರಮನೆಯ ಋಣ ತೀರಿತು. ಕಂದ, ಮಣಿಕಂಠ, ನನ್ನ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳಿದ್ದವು. ಅವುಗಳನ್ನೆಲ್ಲ ನಿರಾಸೆಗೊಳಿಸಿ ಹೊರಟು ಹೋಗುವೆಯಾ ಮಗು, ಹೊರಟು ಹೋಗುವೆಯಾ? ಆಸೆಗೆ ಕೊನೆಯೇ ಇರುವುದಿಲ್ಲ ಅಪ್ಪಾಜಿ. ಇಷ್ಟಿರುವಾಗ ಅಷ್ಟು ಬೇಕೆಂಬ ಆಸೆ, ಅಷ್ಟು ಬಂದಾಗ ಇನ್ನಷ್ಟು ಬೇಕೆಂಬ ಆಸೆ, ಇನ್ನಷ್ಟು ಬಂದಾಗ ಮತ್ತಷ್ಟು ಪಡೆಯಬೇಕೆಂಬ ಆಸೆ. ಅದಕ್ಕೆ ತಿಳಿದವರು ಆಸೆ ದುಃಖದ ಮೂಲ ಎನ್ನುತ್ತಾರೆ. ಅಷ್ಟು ಬೇಕು ಇಷ್ಟು ಬೇಕು ಎಂದು ಕೇಳುತ್ತಿಲ್ಲ ಕಂದ. ನೀನು ನಮ್ಮ ಜೊತೆ ಇಲ್ಲಿದ್ದರೆ ಅದೇ ನಮ್ಮ ಸೌಭಾಗ್ಯ. ಅಪ್ಪಾಜಿ, ಮಗುವಿಗಾಗಿ ಆಸೆ ಪಟ್ಟಿರಿ, ನಾನು ಸಿಕ್ಕಿದೆ. ಬಂದ ಕರ್ತವ್ಯ ಮುಗಿಸಿ ನಾನು ಹೋದ ಮೇಲೆ ನಿಮಗೆ ನಿರಾಶೆ ಆಗಬಾರದೆಂದೇ ನನ್ನ ತಮ್ಮ ಹುಟ್ಟಿದ್ದು. ನೀನೇನೇ ಹೇಳಿದರೂ ಸರಿ, ನಮ್ಮಿಂದ ದೂರವಾಗಿ ನಮ್ಮನ್ನು ದುಃಖದ ಮಡುವಿಗೆ ನೂಕಬೇಡ ಕಂದ.
ಈ ಪ್ರಪಂಚದಲ್ಲಿರುವ ತನಕ ಒಂದಲ್ಲ ಒಂದು ರೀತಿಯ ದುಃಖ ತಪ್ಪಿದ್ದಲ್ಲ. ಅದಕ್ಕೆ ತಿಳಿದವರು ಶಾಶ್ವತ ಸುಖವನ್ನು ಬಯಸುವುದು. ಶಾಶ್ವತ ಸುಖ ಅದೆಲ್ಲಿದೆ ಕಂದ? ನಿಜವಾದ ಆನಂದದಲ್ಲಿ. ಆ ಆನಂದ ದೊರೆಯುವ ಬಗೆ? ಸದಾ ಆ ಪರಮೇಶ್ವರನನ್ನು ಸ್ಮರಿಸುತ್ತಾ, ನನ್ನ ಆತ್ಮವೇ ನೀನು, ನನ್ನ ಬುದ್ಧಿಯೇ ನಿನ್ನ ಪಾದ, ನನ್ನ ಪ್ರಾಣವೇ ನಿನ್ನ ಪರಿವಾರ, ನನ್ನ ಶರೀರ ನಿನ್ನ ಮನೆ, ನನ್ನ ನುಡಿಗಳೆಲ್ಲ ನಿನ್ನ ಗುಣಗಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಆರಾಧನೆ ಎಂಬ ಭಾವನೆಯಿಂದ ಬದುಕುತ್ತಾ ಹೋದರೆ ಆನಂದ ತಾನಾಗಿಯೇ ನಿಮ್ಮದಾಗುತ್ತದೆ. ಮಹದಾನಂದ. ಅಮ್ಮ, ದುಃಖಿಸಬೇಡ, ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡು. ನಿನ್ನ ದರ್ಶನ ಭಾಗ್ಯ ಮತ್ತೆ ನಮಗಿಲ್ಲಬೇಕಂದ. ಯೋಚಿಸಬೇಡ ತಾಯಿ, ಪ್ರತಿ ವರ್ಷವೂ ಮಕರ ಸಂಕ್ರಾಂತಿ ಎಂದು ಪರಂಜ್ಯೋತಿ ರೂಪನಾಗಿ ತಮ್ಮೆಲ್ಲರಿಗೂ ಕಾಣಿಸಿಕೊಳ್ಳುತ್ತೇನೆ. ಅಪ್ಪಾಜಿ, ತಮಗೆ ಕೆಲವು ವಿಷಯಗಳನ್ನು ತಿಳಿಸಬೇಕು, ನನ್ನೊಡನೆ ಬನ್ನಿ. ಹ. ಅಪ್ಪಾಜಿ, ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀಳುವುದು ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ, ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ, ನನ್ನ ಗುಡಿಯ ಮುಂದೆ 18 ಸಿದ್ಧಿಗಳ ಸಂಕೇತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ, ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ಅದನ್ನೇರಿ ಸಕಲ ಸಿದ್ಧಿಯನ್ನು ಪಡೆಯುವರು. ಇನ್ನು ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರೆಲ್ಲ ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು. ಮಣಿಕಂಠ, ನಿನಗೆ ಪಟ್ಟಾಭಿಷೇಕ ಮಾಡಿ ಅದನ್ನು ಕಣ್ತುಂಬ ನೋಡಬೇಕೆಂಬ ನನ್ನ ಆಸೆ ಮನದಿಂದೇಕೋ ದೂರವಾಗುತ್ತಿಲ್ಲ ಕಂದ. ನಿಮ್ಮ ಆಸೆ ನೆರವೇರಲು ಒಂದು ಮಾರ್ಗ ಸೂಚಿಸುತ್ತೇನೆ. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯ ದಿನ ನಿಮ್ಮ ನೆಚ್ಚಿನ ಆಭರಣಗಳನ್ನು ನನ್ನ ಪ್ರತಿಮೆಗೆ ಅಲಂಕಾರ ಮಾಡಿ, ಅದನ್ನೇ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ತಾವೆಲ್ಲರೂ ಆನಂದಿಸಿ. ಕೃತಾರ್ಥನಾದೆ, ಕೃತಾರ್ಥನಾದೆ.